ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದಲ್ಲಿ ಜೋರಾಗಿಬಿಟ್ಟಿದೆ ಸಚಿವ ಸ್ಥಾನದ ಸರ್ಕಸ್ಸು. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನವನ್ನು ನೀಡುವುದಕ್ಕೆ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸಾಗರ ಕಾಂಗ್ರೆಸ್ನ ಮುಖಂಡರು ಬೇಳೂರು ಗೋಪಾಲಕೃಷ್ಣ ಅವರ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದಾಗ ಆಗ್ರಹ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸ್ಥಾನ ಕೊಡಬೇಕು, ನೀವು ಎರಡನೇ ಪಟ್ಟಿಯಲ್ಲಿ ಅವರಿಗೆ ಸ್ಥಾನ ಸಿಗುವಂತ ಒಂದಿಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರಿಗೆ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿಆರ್ ಜಯಂತ್ ಇವತ್ತು ಆಗ್ರಹಿಸಿದ್ದಾರೆ. ಬಡತನವನ್ನು ಕೂಡ ಈಗ ಹೊಸ ಸರ್ಕಾರ ಬಂದಿದೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಸಾಗರ ಕ್ಷೇತ್ರದಿಂದ, ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು 3ನೇ ಬಾರಿ ಆಯ್ಕೆಯಾಗಿರುವಂತ ಒಬ್ಬ ಯುವ ನಾಯಕರು ಮತ್ತೆ ಒಬ್ಬ ಜನಪ್ರಿಯ ಶಾಸಕರು ಕೂಡ ಹೌದು. ಅವರು ತುಂಬಾ ಸಾಮಾನ್ಯ ಒಂದು ರೈತ ಕುಟುಂಬದಿಂದ ಹುಟ್ಟಿ ಅತ್ಯಂತ ಬಡತನವನ್ನು ಕೂಡ ಅವರು ಅನುಭವಿಸಿಕೊಂಡು ಒಬ್ಬ ಹಿಂದುಳಿದ ವರ್ಗದಿಂದ ಬಂದು ಇವತ್ತೊಂದು ಶಾಸನಸಭೆ ಸದಸ್ಯರಾಗಿ 3ನೇ ಬಾರಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಲಾಷೆ ಆಗಿದೆ. ಶಿವಮೊಗ್ಗ ಜಿಲ್ಲೆಯಿಂದ ಬೇಳೂರರ ಪರವಾಗಿ ಗಟ್ಟಿಯಾಗಿರ್ತಕ್ಕಂತಹ ಧ್ವನಿಯನ್ನ ಏರಿಸೋದಕ್ಕೋಸ್ಕರವಾಗಿ, ಅವ್ರ ಪರವಾಗಿ ಧ್ವನಿಯನ್ನು ಎತ್ತೋದಕ್ಕೋಸ್ಕರವಾಗಿ ನಾವು ಶಿವಮೊಗ್ಗದ ಜಿಲ್ಲಾ ಕೇಂದ್ರಕ್ಕೆ ಬಂದಿದ್ದೇವೆ. ನಮ್ಮ ಅಹವಾಲು ಬಹಳ ಸ್ಪಷ್ಟ ಇದೆ. ಆ ಸ್ಪಷ್ಟತೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಜನಪರವಾಗಿ ಯೋಚನೆ ಮಾಡುವಂತಹ ಅತ್ಯಂತ ಮಾತೃ ಹೃದಯ ಆಗಿರುವಂತಹ ಶಾಸಕರಿದ್ರೆ ಅದು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು. ಕರ್ನಾಟಕ ರಾಜ್ಯದ ಈ ಹೊತ್ತಿನಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.